ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ, ನಾನು ಇವತ್ತು ನಿಮಗೆ ಸೂಪರ್ ಡೂಪರ್ ಆಗಿರೋ ಒಂದು ವೆಯ್ಟ್ ಲಾಸ್ ರೆಸಿಪಿ ಹೇಳ್ಕೊಡ್ತೀನಿ. ಇದು ನನಗಂತೂ ಒಳ್ಳೆ ಗುಡ್ ರಿಸಲ್ಟ್ ಕೊಟ್ಟಿದೆ. ಸೊ ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ, ಲೇಟ್ ಮಾಡೋದು ಬೇಡ. ಸೊ ನಾನು ಮೊದಲನೇದಾಗಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳ್ಬಿಡ್ತೀನಿ ನೋಡಿ. ಬೆಟ್ಟದ ನೆಲ್ಲಿಕಾಯಿ, ಹಾಗೆ 1 ಇಂಚ್ ಆಗೋಷ್ಟು ಶುಂಠಿ, ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ನಾನು 1 ಲಿಂಬೆಹಣ್ಣು ತೊಗೊಂಡಿದ್ದೀನಿ, 1 ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಹಾಗೆ 1 ಸ್ಪೂನ್ ಆಗೋಷ್ಟು ನಾನು ಚಕ್ಕೆ ಪೌಡ್ರ್ ತೊಗೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಅರಿಶಿನ, ಹಾಗೆ ನಾನು 1 ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ. ಇದು ಒಂಥರ ನಾರ್ಮಲ್ ಸಾಲ್ಟ್ಗಿಂತ ಈ ಸಾಲ್ಟ್ ತುಂಬಾ ಟೇಸ್ಟ್ ಕೊಡುತ್ತೆ, ಹಾಗೆ ಹೆಲ್ತ್ಗೂ ಕೂಡ ಒಳ್ಳೆಯದು. ಸೊ ಹಾಗಾಗಿ ನಾನು ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ. ಇದು ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಾನು ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಬೆಟ್ಟದ ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದು, ಶುಂಠಿನೂ ಎಲ್ಲ ಚೆನ್ನಾಗಿ ತೊಳೆದು, ಸೊಪ್ಪು ಕೂಡ ನಿಧಾನಕ್ಕೆ ಸ್ವಲ್ಪನೇ ಬಿಡಿಸ್ಕೊತಾ ಇದ್ದೀನಿ. ಆಮೇಲೆ ನಾನು ಬೆಟ್ಟದ ನೆಲ್ಲಿಕಾಯಿನೆಲ್ಲ ಸಣ್ಣಕ್ಕೆ ಕಟ್ ಮಾಡಿಕೊಂಡು, ಹಾಗೆ ಶುಂಠಿನೂ ಕೂಡ ಕಟ್ ಮಾಡಿಕೊಂಡು, ಲಿಂಬೆಹಣ್ಣು ಸಿಪ್ಪೆ ಮಾರ ತಗೊಂಡು ಅದು ಫುಲ್ ಓಲ್ ತೊಗೋಬೇಕಾಗುತ್ತೆ ನೀವು. ಸೊ ಈ ಥರ ಎಲ್ಲ ಮಾಡೋದ್ರಿಂದ ಬೇಗನೆ ಅದೊಂದು ನಾವು ಪ್ಯೂರಿ ಥರ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಸೊ ಈ ಬೆಟ್ಟದ ನೆಲ್ಲಿಕಾಯಿ ಅನ್ನೋದು ನಮಗೆ ತುಂಬಾ ಒಂದು ಗುಡ್ ರಿಸಲ್ಟ್ ಅನ್ನೋದು ಕೊಡುತ್ತೆ. ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಆ್ಯಂಡ್ ಇದು ಕಣ್ಣಿನ ದೃಷ್ಟಿಗೂ ಕೂಡ ಒಳ್ಳೆಯದು. ವಿಟಮಿನ್ ಸಿ ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ, ಐರನ್ ಇರುತ್ತೆ. ನಮಗೆ ಹೇರ್ ಫಾಲ್ ಆಗ್ತಿದೆ ಅಂದರೂ ಕೂಡ ಇದನ್ನು ಕೂಡ ನಾವು ಒಂದು ತಿನ್ನೋದ್ರಿಂದ, ಡೈಲಿ ಒಂದು ತಿನ್ನೋದ್ರಿಂದ, ಅಥವಾ ಈ ಥರ ನಾವು ಕ್ಯೂಬ್ಸ್ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆ್ಯಂಡ್ ಇದು ಇಮ್ಯುನಿಟಿ ಪವರ್ ಕೂಡ ಇನ್ಕ್ರೀಸ್ ಮಾಡುತ್ತೆ. ಆ್ಯಂಡ್ ಇದು ಡೈಜೆಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ, ಬ್ಲಡ್ ಪ್ರೆಷರ್ ಕಮ್ಮಿ ಮಾಡುತ್ತೆ. ಮೇಯ್ನ್ ನಮ್ಮಂಥವ್ರಿಗೆ ಅಂದರೆ ವೆಯ್ಟ್ ಲಾಸ್ ಮಾಡೋರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ನಿಧಾನಕ್ಕೆ ಸ್ವಲ್ಪನೇ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ಯಾವ ಥರ ಲಿಂಬೆಹಣ್ಣು ಸಿಪ್ಪೆ ತೆಗಿತಿದ್ದೀನಲ್ಲ ಆ ಥರ ನಿಧಾನಕ್ಕೆ ಎಲ್ಲನೂ ಇದರ ಫುಲ್ ಓಲ್ ತೊಗೋಬೇಕಾಗುತ್ತೆ ನಾವು. ನೋಡಿ, ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಇನ್ನೊಂದ್ಸತಿ ರಿಪೀಟ್ ಮಾಡ್ತಾಯಿದ್ದೀನಿ. ಲೆಮನ್ನು, ಬೆಟ್ಟದ ನೆಲ್ಲಿಕಾಯಿ, ಶುಂಠಿ, ಹಾಗೆ ಪುದೀನ ಸೊಪ್ಪು. ಇದನ್ನೆಲ್ಲ ನಾವು ಏನು ಮಾಡೋಣ ಅಂತಂದರೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ನಾನು ಅರಿಶಿನ ಹಾಗೆ ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ಒಂದು ಮಿಕ್ಸಿ ಜಾರ್ಗೆ ನೀರು ಹಾಕಿ ಒಂದು ಸ್ವಲ್ಪನೇ ನಿಧಾನಕ್ಕೆ ಫುಲ್ ನುಣ್ಣಗೆ ರುಬ್ಕೊಳ್ಳೋಣ. ತರ್ತರಿಯಾಗಿ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫುಲ್ ನೀರು ಎಷ್ಟಾಗುತ್ತೋ ಅಷ್ಟು ಹಾಕಿ ನಾನು ನೀಟಾಗಿ ಫುಲ್ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ನೀವು ಜೀರಿಗೆ ಹಾಗೆ ಚಕ್ಕೆ ಪೌಡ್ರ್ ಆ್ಯಡ್ ಮಾಡೋದು ಬೇಡ, ಓಕೆನಾ. ನಾನು ಜಸ್ಟ್ ಇದಕ್ಕೆ ಅರಿಶಿನ ಆಗಲೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳಿದ್ನಲ್ಲ ಅದಷ್ಟು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಎಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಆ್ಯಂಡ್ ಚಕ್ಕೆ ಪೌಡ್ರ್ ಮಾತ್ರ ಇದಕ್ಕೆ ನಾನು ಆ್ಯಡ್ ಮಾಡಿಲ್ಲ, ಓಕೆನಾ. ಇದನ್ನೆಲ್ಲ ನಾವು ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ. ಆ್ಯಂಡ್ ಈ ಪೇಸ್ಟ್ ಏನಿದೆ, ನಾವು ಒಂದು ಐಸ್ ಕ್ಯೂಬ್ಸ್ ಟ್ರೇ ತೊಗೊಂಡು 1 ಸ್ಪೂನ್ ಸಹಾಯದಿಂದ ಆ ಪೇಸ್ಟನ್ನೆಲ್ಲ ಆ ಕ್ಯೂಬ್ಸ್ ಟ್ರೇಗೆ ಹಾಕ್ಕೊಳ್ಳೋಣ. ಸೊ ಇದನ್ನು ನಾವು ಓವರ್ ನೈಟ್, ಅಂದರೆ ನೈಟ್ ಇರ್ತಾ ಇದ್ದೀವಿ ಅಂತಂದರೆ ಅದು ಬೆಳಿಗ್ಗೆ ಆಗೋಷ್ಟು ಫುಲ್ ಐಸ್ ಕ್ಯೂಬ್ ಥರ ಆಗಿರುತ್ತೆ. ಸೊ ಮಾರ್ನಿಂಗ್ ಎದ್ದಿದ ತಕ್ಷಣ ನೀವು ಮಾರ್ನಿಂಗ್ ಬಿಸಿನೀರು ತೊಗೊತೀನಿ ಅಂದರೆ ಓಕೆ ತೊಗೋಬೋದು. ಅದೇ ನಾನು ಎದ್ದಿದ ತಕ್ಷಣ ಖಾಲಿ ಹೋಟೆಲ್ ಇದನ್ನು ತೊಗೊಂಡಿದ್ದೀನಿ. ನಾನು ಕಂಟಿನ್ಯೂಸ್ ಆಗಿ ಇದನ್ನು ಒಂದು 4-5 ಮಂತ್ಸಿಂದ ಮಾಡ್ಕೊಂಬಂದಿದ್ದೀನಿ. ನಿಜವಾಗ್ಲೂ 56 kg ಇದ್ದವಳು ನಾನು ಇವಾಗ ಜಸ್ಟ್ 49 kg ಆಗಿದ್ದೀನಿ. ಇದ್ರ ಜೊತೆಗೆ ನಾನು ಇನ್ನೂ 1-2 ವೆಯ್ಟ್ ಲಾಸ್ ರೆಸಿಪಿ ಕೂಡ ಟ್ರೈ ಮಾಡಿದ್ದೀನಿ. ಅದು ಕೂಡ ಒಂದು ಗುಡ್ ರಿಸಲ್ಟ್ ಸಿಕ್ಕಿದೆ. ಅದನ್ನು ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಗೆ ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ. ಈ ಮಾರ್ನಿಂಗ್ ಈ ಥರ ಡ್ರಿಂಕ್ಸ್ ನಾವು ಈ ಥರ ಏನು ಮಾಡ್ಕೊಂಡು ಕುಡಿತೀವಲ್ಲ ಅದು ನಮ್ಮ ದೇಹದ ಅಂದರೆ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡುತ್ತೆ. ಈ ಥರ ಟಾಕ್ಸಿನ್ಸ್ ರಿಮೂವ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ನಮ್ಮ ದೇಹಕ್ಕೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನೆಲ್ಲ ನಾನು ಓವರ್ ನೈಟ್ ಇಟ್ಟು ಕ್ಯೂಬ್ಸ್ನ ಬೆಳಿಗ್ಗೆ ಎದ್ದಿದ ತಕ್ಷಣ ಹಾಟ್ ವಾಟರಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾದ್ರೆ ನೀವು ಹನಿ ಆ್ಯಡ್ ಮಾಡ್ಕೋಬೋದು, ಬಟ್ ನಾನು ಹನಿ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ. ಅದು ತುಂಬ ತಿನ್ನೋಕ್ಕೆ ಬ್ಲ್ಯಾಕ್ ಸಾಲ್ಟೆಲ್ಲ ಆ್ಯಡ್ ಮಾಡ್ಕೊಂಡಿದ್ದಲ್ಲ, ತುಂಬಾ ಟೇಸ್ಟ್ ಸಕ್ಕತ್ತಾಗಿತ್ತು. ಇದ್ರ ಜೊತೆಗೆ ನೀವು ಕೆಲವೊಂದು ಅರ್ಧ ಗಂಟೆ ವಾಕಿಂಗ್ ಮಾಡೋದಾಗಿರ್ಬೋದು, ಅಥವಾ ಶುಗರ್ ಕಂಪ್ಲೀಟಾಗಿ ಬಿಡಬೇಕಾಗತ್ತೆ. ಆ್ಯಂಡ್ ಕಾಫಿ ಟೀನೆಲ್ಲ ನೀವು ಕಂಪ್ಲೀಟಾಗಿ ಬಿಡಬೇಕಾಗತ್ತೆ. ಆ್ಯಂಡ್ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೋಬೇಕಾಗತ್ತೆ, ಸ್ಟ್ರೆಸ್ ತೊಗೋಬೇಡಿ. ಇದೆಲ್ಲ ಮಾಡೋದ್ರಿಂದ ನಿಮ್ಗೆ ನಿಜವಾಗ್ಲೂ ಒಂದು ವೆಯ್ಟ್ ಲಾಸ್ ಬೇಗನೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವು ಕಂಪ್ಲೀಟಾಗಿ ಊಟ ಬಿಟ್ಬಿಟ್ಟು, ರೈಸ್ ಬಿಟ್ಬಿಟ್ಟು, ಉಪವಾಸ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಮಟ್ಟಿಗೆ ನಮ್ಮ ದೇಹಕ್ಕೆ ಒಂದು ಕ್ಯಾಲ್ಶಿಯಮ್ಮು, ಪ್ರೋಟೀನ್ ಎಷ್ಟು ಅವಶ್ಯಕತೆಯೋ ಅಷ್ಟು ಅವಶ್ಯಕತೆ ಪ್ರೋಟೀನ್ ನಾವು ಡೈಲಿ ಸೇವಿಸಬೇಕಾಗತ್ತೆ. ಆ್ಯಂಡ್ ಇದ್ರ ಜೊತೆಗೆ ನೀವು ಕುಂಬಳಕಾಯಿ ಬೀಜನ ಕೂಡ ಡ್ರೈ ರೋಸ್ಟ್ ಮಾಡ್ಕೊಂಡು ತಿನ್ನಿ. ಆ್ಯಂಡ್ ಈ ಥರ ನಾನು ವೆಯ್ಟ್ ಲಾಸ್ ರೆಸಿಪಿ ಇನ್ನೊಂದು ಎರಡು ವೆಯ್ಟ್ ಲಾಸ್ ರೆಸಿಪಿನ ನಿಮಗೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ. ಇದ್ರ ಜೊತೆಗೆ ನಾನು ನಿಮಗೆ 1-2 ವ್ಯಾಯಾಮಗಳನ್ನು ಕೂಡ ಹೇಳ್ಕೊಡ್ತೀನಿ. ನಾನು ಡೈಲಿ ಏನು ವ್ಯಾಯಾಮ ಮಾಡ್ತೀನಿ ಅದೇ ವ್ಯಾಯಾಮನೇ ನಾನು ನಿಮಗೂ ಕೂಡ ಹೇಳ್ಕೊಡ್ತೀನಿ. ಸೊ ನೀವು ಅದನ್ನು ಕೂಡ ಟ್ರೈ ಮಾಡಿ. ಡೈಲಿ ಒಂದು ಬೆಟ್ಟದ ನೆಲ್ಲಿಕಾಯಿ ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ನಾನು ಐಸ್ ಕ್ಯೂಬ್ಸ್ ಮಾಡಿಕೊಂಡು ಈ ಥರ ಟ್ರೈ ಮಾಡೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದನ್ನು ಮಾಡೋದ್ರಿಂದ ಏನು ನಿಮಗೆ ಕೆಟ್ಟದಂತೂ ಆಗಲ್ಲ. ಒಂದು 30 ಡೇಸ್ ಇಲ್ಲ 1 ತಿಂಗಳು ಮಾಡಿ ನೋಡಿರಿ, ನಿಮಗೆ ಖಂಡಿತವಾಗ್ಲೂ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಏನೋ ಸುಮ್ಮನೆ ಬಾಯಿಗೆ ಬಂದಿದ್ದೀನಿ ಹೇಳ್ತಿದ್ದೀನಿ ಅಂತಲ್ಲ ನೋಡಿ, ನಾನೆಲ್ಲ ಈ ಥರ ಇನ್ಫಾರ್ಮೇಷನ್ ನಿಮಗೆ ಕಲೆಕ್ಟ್ ಮಾಡಿಕೊಂಡೇ ಹೇಳ್ತಾ ಇರೋದು, ಸುಮ್ಮನೆ ಏನೋ ಹೇಳಬೇಕು ಅಂತ ಹೇಳ್ತಿರೋದಲ್ಲ. ಸೊ ನೀವು ಆರಾಮಾಗಿ ಇದನ್ನು ಏನು ಟ್ರೈ ಮಾಡ್ಬೋದು.
ಇದರಿಂದ ನಮಗೆ ಕಣ್ಣಿಗೆ, ಕೂದಲಿಗೆ, ವೆಯ್ಟ್ ಲಾಸ್ಗೆ, ಹಾಗೆ ಎಷ್ಟೊಂಥರ ಒಂದು ಆರೋಗ್ಯಗಳ ಗುಣಗಳನ್ನೆಲ್ಲ ಈ ಬೆಟ್ಟದ ನೆಲ್ಲಿಕಾಯಲ್ಲಿ, ಚಕ್ಕೆ ಪೌಡ್ರಲ್ಲಿ, ಜೀರಿಗೆಯಲ್ಲಿ ಇರೋದ್ರಿಂದ ಬೇಗ ಆಹಾರ ಏನು ತೊಗೊತೀವಿ ಅದು ಬೇಗನೆ ಡೈಜೆಷನ್ ಆಗುತ್ತೆ. ಸೊ ನಮಗೆ ನೋಡಿ, ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಖಾಲಿ ಹೊಟ್ಟೆಲೆ ಬಿಸಿನೀರು ಹಾಕ್ಕೊಂಡು ಅದಕ್ಕೆ 2 ಕ್ಯೂಬ್ಸ್ ಹಾಕ್ಕೊಂಡಿದ್ದೀನಿ. ಈ ಜ್ಯೂಸ್ ಕುಡಿ 30 ಮಿನಿಟ್ಸ್ ನೀವು ಯಾವುದೇ ಥರ ಆಹಾರ ಆಗಿರ್ಬೋದು ಅಥವಾ ಫ್ರೂಟ್ಸ್ ಆಗಿರ್ಬೋದು ಏನೂ ತೊಗೊಳಕ್ಕೆ ಹೋಗ್ಬಿಡಿ. ಬಿಕಾಸ್ ನಮ್ಮ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 30 ಮಿನಿಟ್ಸ್ಗೆಲ್ಲ ನಿಮಗೆ ಗೊತ್ತಾಗುತ್ತೆ ಇದು ಯಾವ ಥರ ಕೆಲಸ ಮಾಡ್ತಿದೆ ನಮ್ಮ ದೇಹದಲ್ಲಿ. ಒಂದು 3-4 ಡೇಸ್ಗೆಲ್ಲ ನಿಮ್ಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ನಂದಂತೂ ಕೂದಲು ಸಿಕ್ಕಾಪಟ್ಟೆ ಉದುರ್ತಿತ್ತು ಬಾಣಂತಿ ಟೈಮಲ್ಲೆಲ್ಲ. ಇವಾಗಂತೂ ನಾನು ಚಿಕ್ಕ ಮಗುನ ಇಟ್ಕೊಂಡೆ ವ್ಯಾಯಾಮನೂ ಮಾಡ್ಕೊಂಡಿದ್ದೀನಿ, ಹಾಗೆಯೇ ಈ ಥರ ವೆಯ್ಟ್ ಲಾಸ್ ರೆಸಿಪಿನೂ ಕೂಡ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ನಿಮಗೂ ಕೂಡ ಒಂದು ಗುಡ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಿದ್ರೋ ಅವರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ನನ್ನ ವಿಡಿಯೋ ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಬೇಗನೆ ಒಂದು ವಿಡಿಯೋ ನೋಟಿಫಿಕೇಷನ್ ಮೂಲಕ ಬೇಗನೆ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ಒಳ್ಳೆ ವೆಯ್ಟ್ ಲಾಸ್ ರೆಸಿಪಿನ ತಿಳಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್, ಎಲ್ರಿಗೂ ಒಳ್ಳೆಯದಾಗಲಿ.